ಈಶ್ವರ್ ಮಲ್ಪೆ ಅಂತವ್ರಿಗೆ ಯಾವ್ದಾದ್ರು ಪಕ್ಷ ಆಗಿರ್ಬೋದು, ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗ ಯಾವ್ದಾದ್ರು ಆಗಿರ್ಬೋದು, ನಮ್ಮ ಪಕ್ಷದಿಂದ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ರೇವತಿ ಅವರಿಗೂ ಸಹ ಈ ಮನೆಯಲ್ಲಿ ಒಳ್ಳೆಯ ಸಮೃದ್ಧಿ ಸಿಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಝೂಮ್ ಇನ್ ಟಿವಿ. ನಾನು ವರ್ಷ. ಇವತ್ತು ನಾವೆಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇವರ ವತಿಯಿಂದ ಕೊಡಿಪ್ಪಾಡಿಯಲ್ಲಿ ಶ್ರೀಮತಿ ರೇವತಿ ಅವರಿಗೆ ನೆರಳು ಅನ್ನುವಂಥ ಮನೆಯನ್ನು ಹಸ್ತಾಂತರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡ್ ಬರೋಣ. ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಅನ್ನುವಂಥ ಈ ಒಂದು ಟ್ರಸ್ಟ್ ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಸಮಾಜಕ್ಕೊಂದು ಒಳ್ಳೆ ರೀತಿಯ ಸಂದೇಶವನ್ನು ನೀಡ್ಕೊಂಡು ಬಂದಿದ್ದಾರೆ. ಇವತ್ತು ನೆರಳು ಅನ್ನುವಂಥ ಮನೆಯನ್ನು ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುವಂಥ ಈಶ್ವರ್ ಮಲ್ಪೆ ಅವರಿಂದ ಅವರು ತುಂಬ ಹಲವು ರೀತಿಯಾದಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಅವರಿಂದ ಬೇರೆಯವರಿಗೆ ಒಂದು ಒಳ್ಳೆ ರೀತಿಯಾದಂಥ ಇನ್ನು ಸಮಾಜಕ್ಕೆ ಒಳ್ಳೆ ರೀತಿಯಾದಂಥ ಸಂದೇಶವನ್ನು ಕೊಟ್ಕೊಂಡು ಬಂದಿರುವಂಥ ಈಶ್ವರ್ ಮಲ್ಪೆ ಅವರಿಂದ ಈ ಒಂದು ನೆರಳು ಅನ್ನುವಂತಹ ಮನೆ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರಗೊಂಡಿದೆ. ಇನ್ನು ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ಗೆ ಈಶ್ವರ್ ಮಲ್ಪೆ ಅವರು ಸದಾ ಬೆನ್ನೆಲುಬಾಗಿ ನಿಂತಿದ್ರು. ಎಲ್ಲ ಕೆಲಸಗಳಿಗೂ ಕೂಡ ನಾನು ಮುಂದೆ ನಿಂತು ಮಾಡ್ತೇನೆ ಅಂತ ಹೇಳುವಂತ ಒಂದು ಧೈರ್ಯವನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಧೈರ್ಯವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಈಶ್ವರ್ ಮಲ್ಪೆ ನಮಗಿಂತ ತುಂಬಾ ದೂರ ಇದ್ದಾರೆ. ನಾನು ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದೆ, ಆ ಈಶ್ವರ್ ಮಲ್ಪೆ ಅಂತವ್ರಿಗೆ ಯಾವ್ದಾದ್ರು ಪಕ್ಷ ಆಗಿರ್ಬೋದು, ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗ ಯಾವ್ದಾದ್ರು ಆಗಿರ್ಬೋದು, ನಮ್ಮ ಪಕ್ಷದಿಂದ ನಿಮ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಸಾವಿರಾರು ಬಾಡಿಗಳು ಅವರು, ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟೋ ಬಾಡಿಗಳನ್ನ ಅವರು ಸ್ವಂತ ಖರ್ಚಿಂದ ಎಷ್ಟು 300 ಕಿಲೋಮೀಟರ್ 400 ಕಿಲೋಮೀಟರ್ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಅಲ್ಲಿಗೆ ಹೋಗಿದ್ದಾರೆ. ಒಂದು ಬಾಡಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿಂದ ಒಂದು ಆಂಬುಲೆನ್ಸ್ ತಗೊಂಡು ತಮ್ಮ ತಂಡದೊಂದಿಗೆ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿ ಆ ದೇಹವನ್ನ ತಂದೆ ತಾಯಿ ಕೊಟ್ಟಿದಿರಲ್ಲ, ಅದಕ್ಕಿಂತ ಸೇವೆ ಬೇರೆ ಏನಿದೆ? ಯಾವುದೇ ಪಕ್ಷಗಳು ಕಾಣ್ತಾ ಇಲ್ವಾ? ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಕಾಣ್ತಾ ಇಲ್ವಾ? ಕೇರಳದ ಒಬ್ಬರ ದಾನಿಗಳು ಅವ್ರಿಗೆ ಸಂಪೂರ್ಣವಾಗಿ ಒಂದು ಮನೆ ಕಟ್ಕೊಡುವಂತ ಒಂದು ವಾಗ್ದಾನ ಮಾಡ್ಬಿಟ್ಟು ಮನೆ ಕಟ್ಸ್ಕೊಡ್ತಾ ಇದ್ರೆ ಅಂತಕ್ಕಂಥ ಮಾತು ಬಂತು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವಾ? ಅವ್ರನ್ನ ಗುರ್ಸಕ್ ನಮ್ಗೆ ಆಗೋದಿಲ್ವಾ? ಒಬ್ಬ ವ್ಯಕ್ತಿ ಇವ್ರ ಜೀವಮಾನವೆಲ್ಲ ಸಮಾಜ ಸೇವೆಗೆ ಮುಡುಪಾಕಿಟ್ಟಾಗ ಅವ್ರ ಒಂದು ಮನೆಯನ್ನು, ಒಂದು ಸಾಧಾರಣವಾಗಿರುವಂತ ಒಂದು ಮನೆ ಕಟ್ಕೊಡಕ್ಕೆ ನಮ್ ಕೈಲಿ ಸಾಧ್ಯ ಆಗೋದಿಲ್ವಾ? ನಾವೆಲ್ಲರೂ ಸಹ ಕ್ವಶನ್ ಮಾಡಕ್ ಮಾಡ್ಬೇಕಾಗತ್ತೆ. ಅವ್ರ ಮಕ್ಕಳಿಗೆ ತೀರಾ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಇವ್ರು ಮಾತ್ರ ಒಂದು ದಿವಸ ತಪ್ಪದಿರ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಖಂಡಿತವಾಗ್ಲೂ ಒಂದು ಜೋರು ಚಪ್ಪಾಳೆ ಬರ್ಬೇಕಾಗತ್ತೆ. ಅವ್ರಿಗೆ ಬಹಳ ಒಂದು ಅದ್ಭುತವಾಗಿರುವಂತ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ನನ್ಗೆ ಬಹಳ ಖುಷಿಯಾಗಿದ್ದು ಡಾಕ್ಟರ್ ಪುತ್ತರಾಯ ಸರ್ ಅವರು ನಾವು ಒಟ್ಟಾಗಿ ಅವ್ರ ಹೆಸರು ನಾನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿ ಕೇಳಿದೀನಿ. ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ರೋಗಿಗಳಿಗೆ ಇದು ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಅವ್ರ ಮಿಸ್ಸಸ್ ಡಾಕ್ಟರ್ ಇದ್ದಾರೆ. ಸರ್, ನಿಮ್ಮ ಕುಟುಂಬ ನನಗೆ ಗೊತ್ತಾದಂಗೆ ಒಂದು ಎಲ್ಲೋ ಪುಣ್ಯ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಭಾವಿಸ್ಕೊಂಡು, ಯಾಕಂದ್ರೆ ಗಂಡ ಹೆಂಡತಿ ಇಬ್ರು ಡಾಕ್ಟರ್ಗಳೇ. ಡಾಕ್ಟರ್ ಅಂತಂದ್ರೆ ಒಂದು ಪೊಲೀಸ್ ಸ್ಟೇಷನ್, ಒಂದು ಹಾಸ್ಪಿಟಲ್ ಒಂದ್ಸಲ ಓಪನ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಬಾಗ್ಲಾಕಂಗಿಲ್ಲ, ಯಾವುದೇ ಕಾರಣಕ್ಕೂ ಬಾಗ್ಲಾಕಿಲ್ಲ. 24/7 ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಎರಡು ಇಲಾಖೆಗಳು ಅಂತ ಅದ್ಭುತವಾದ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಹೆಸರಿದೆ. ಎಷ್ಟೋ ಜನರಿಗೆ ಪ್ರಾಮಾಣಿಕವಾದ ರೀತಿಯಲ್ಲಿ ಒಂದು ಸರ್ವಿಸ್ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ. ಇಂಥವ್ರೆಲ್ಲ ನಮ್ ಜೊತೆಯಲ್ಲಿ ಇರ್ಬೇಕಾದ್ರೆ ಇಂಥ ಒಂದು ಅದ್ಭುತವಾದ ಕಾರ್ಯದಲ್ಲಿ ಭಾಗವಹಿಸಿರುವಂತದ್ದು ನಮ್ಮೆಲ್ಲರೂ ಪುಣ್ಯ. ಬಹಳ ಖುಷಿ ಆಗುತ್ತೆ. ಆಮೇಲೆ ನಾವೆಲ್ಲರೂ ಸಹ ನಮ್ಮ ಒಂದು ವೆಹಿಕಲ್ ಅಂತ ಇರುತ್ತೆ, ಅಥವಾ ಒಂದು ಮಿಷನ್ ಅಂತ ಇರುತ್ತೆ. ಆ ಮಿಷನ್ಗೆ ವರ್ಕ್ ಆಗ್ಬೇಕಾದ್ರೆ ಅದಕ್ಕೆ ಒಂದು ಮ್ಯಾನ್ಯಲ್ ಇರುತ್ತೆ. ಅದನ್ನ ಹೇಗೆ ವರ್ಕ್ ಮಾಡ್ಬೇಕು, ಹೇಗೆ ಆಪರೇಟ್ ಮಾಡ್ಬೇಕು ಅಂತ ನಮ್ಮೆಲ್ರಿಗೂ ಸಹ ಒಂದು ಮ್ಯಾನ್ಯಲ್ ಇದೆ. ಏನು ಅಂತಂದ್ರೆ, ಹಿಂದೂಗಳಿಗಾದ್ರೆ ಭಗವದ್ಗೀತೆ, ರಾಮಾಯಣ, ಪುರಾಣ, ನೀತಿಗಳು ಇವೆಲ್ಲ ಇದಾವೆ. ಆಮೇಲೆ ಮುಸ್ಲಿಮಾನ್ಸ್ಗಾದ್ರೆ ಅವ್ರದೇ ಆಗಿರುವಂತ ಒಂದು ಗ್ರಂಥ ಇದೆ. ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆಗಿರುವಂತ ಒಂದು ಗ್ರಂಥ ಇದೆ. ನಾವೆಲ್ಲರೂ ಸಹ ಶ್ರೀರಾಮನವಮಿ ಮಾಡ್ತೀವಿ, ಆಮೇಲೆ ಕೃಷ್ಣಾಷ್ಟಮಿ ಮಾಡ್ತೀವಿ, ಮಡಿಕೆ ಹೊಡಿತೀವಿ, ಪಾನಕ ಹಂಚ್ತೀವಿ, ಅದಕ್ಕೆ ಕೋಸಂಬರಿ ಹಂಚ್ತೀವಿ, ಎಲ್ಲ ಮಾಡ್ತೀವಿ. ಭಗವದ್ಗೀತೆ ಮಾತ್ರ ಯಾವುದೇ ಕಾರಣಕ್ಕೂ ಓದಲ್ಲ. ಎಲ್ರಿಗೂ ಸಹ ಖಂಡಿತವಾಗ್ಲು ಆ ಮಗು ಬಾಯಲ್ಲಿ ಬಂತು ಭಗವದ್ಗೀತೆ, ನಮ್ಮ ಎಲ್ಲರ ಮನೆಗಳಲ್ಲೂ ಸಹ ಭಗವದ್ಗೀತೆ ಆಗ್ಬೇಕು.
ಭಗವದ್ಗೀತೆ ಬೆಳಗ್ಗೆ ಎದ್ದ ತಕ್ಷಣ ಅದು ಓದುವಂತ ಒಂದು ಪ್ರವೃತ್ತಿನ ಇಟ್ಕೋಬೇಕು ನಾವೆಲ್ಲರೂ ಸಹ. ನಾವು ಹಿಂದೂಗಳಾಗಿ ನಾವೇ ಭಗವದ್ಗೀತೆ ಓದಿಲ್ಲ ಅಂದ್ರೆ ಇನ್ಯಾರು ಓದ್ತಾರೆ? ಜಗತ್ತಲ್ಲಿರುವಂತ ಏಕೈಕ ದೇಶ ಹಿಂದೂ ದೇಶ ನಮ್ಮ ಭಾರತ ದೇಶ. ನಾವೇ ಭಗವದ್ಗೀತೆ ಓದ್ಲಿಲ್ಲ ಅಂತಂದ್ರೆ ಇನ್ಯಾರಿಗೆ ಸಿಗ್ತದೆ? ಭಗವದ್ಗೀತೆ ಖಂಡಿತವಾಗ್ಲೂ ಓದಿ. ಮಕ್ಕಳಿಗೆ ನೀವು ABCDಗಳು ಬರ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ನೀವೆಲ್ಲರೂ ಸಹ ಭಗವದ್ಗೀತೆ ಅಥವಾ ಧರ್ಮದ ವಿಚಾರಗಳನ್ನ, ನೀತಿಗಳನ್ನ ಆ ಮಗು ಬಂದ ತಕ್ಷಣ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಪಡ್ಕೊಂತು. ಅಂತ ಸಂಸ್ಕಾರ ಇಲ್ಲಿ ಯಾರು ಕೊಟ್ರು? ಅವ್ರಿಗೆ ಆ ತಂದೆ ತಾಯಿಯರು ಕೊಟ್ಟಿದ್ದಾರೆ. ನಮ್ಮೆಲ್ರಿಗೂ ಸಹ ಅಂತ ಸಂಸ್ಕಾರ, ಒಳ್ಳೆ ನೀತಿಗಳು ಎಲ್ಲರೂ ಚೆನ್ನಾಗಿರ್ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ವಸುದೈವಕ ಕುಟುಂಬಂ, ಇವೆಲ್ಲ ಪದಗಳು ಎಲ್ಲಿ ಸಿಗುತ್ತೆ ನಮಗೆ? ಭಗವದ್ಗೀತೆ ಎಲ್ಲಿ ಸಿಗುತ್ತೆ? ರಾಮಾಯಣದಲ್ಲಿ ಸಿಗುತ್ತೆ. ಅದ್ಭುತವಾಗಿರುವಂತಹ ಒಂದು ಮನೆ, ಚೆನ್ನಾಗಿರುವಂತ ಒಂದು ಮನೆ ಚಿಕ್ಕದಾದ್ರೂ ಸಹ ಈ ಮನೆ ಮೇಲೆ ಖಂಡಿತವಾಗ್ಲೂ ತುಂಬಾ ಆಶೀರ್ವಾದ ಇದೆ. ಎಲ್ಲರ ಆಶೀರ್ವಾದ ಇದೆ. ಎಲ್ಲ ಗ್ರಾಮದ ಪ್ರತಿಯೊಬ್ಬರ ಆಶೀರ್ವಾದ ಇದೆ. ಒಳ್ಳೆಯವರ ಮನಸ್ಸು ಸಹ ಇದರಲ್ಲಿದೆ. ಖಂಡಿತವಾಗ್ಲೂ ನಿಮ್ಗೆ ಮನೆ ಬಿಟ್ಕೊಟ್ಟು ನಾವು ಸುಮ್ಮನೆ ಇರೋದಿಲ್ಲ. ಯಾವಾಗಾದ್ರೂ ಒಂದೊಂದ್ಸಲ ಬರ್ತಾ ಇರ್ತೀವಿ, ನಮ್ ಕೈಲಾದ ಸಹಾಯ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಯಾರಾದರೂ PUC ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ನಾವು ಸುಮ್ಮನೆ ಏನು ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ. ದಯವಿಟ್ಟು ಯಾರಾದ್ರೂ ಆತರ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬೇರೆ ಎಕ್ಸಾಮ್ಸ್ ಏನಾದ್ರೂ ಬರೀಬೇಕು, ನಾವು ಸರ್ಕಾರಿ ನೌಕರಿ ಆಗ್ಬೇಕು ಅಂತಂದ್ರೆ ಖಂಡಿತ ಬನ್ನಿ. ನಮ್ ಕೈಲಾದ ಒಂದು ಸಹಾಯ. ತೀರಾ ಬಡವರು ಇದ್ದಾರೆ ಅಂತಂದ್ರೆ ಸಂಪೂರ್ಣವಾದ ಅವ್ರಿಗೆ ಏನ್ ಬೇಕು, ಬುಕ್ಸ್ ಬೇಕು, ಅಪ್ಲಿಕೇಶನ್ಗೆ ಏನ್ ಆಗ್ಬೇಕು, ಅದನ್ನೆಲ್ಲ ಮಾಹಿತಿಯನ್ನು ಖಂಡಿತವಾಗ್ಲೂ ನಾನು ಕೊಡ್ತೀನಿ. ನಿಮ್ಮ ತೆರಿಗೆ ಹಣವನ್ನು ನಾವು ತಗೋತಿದ್ವಿ, ಸ್ಯಾಲರಿಗೆ ತಗೋತಿದ್ವಿ. ಹಾಗಾಗಿ ನಮಗೂ ಸಹ ಜವಾಬ್ದಾರಿ ಇರ್ತದೆ. ಬರೀ ಹೆಲ್ಮೆಟ್ ಹಾಕಿಲ್ಲ, 500 ರೂಪಾಯಿ ಫೈನ್ ಬರೀ, ಯಾರ ಕಳ್ತನ ಮಾಡಿದಾನೆ ಎತ್ಕೊಂಡು ಹೋಗಿ ಜೈಲಿಗೆ ಹಾಕೋ, ಅದ್ರ ಜೊತೆಗೆ ನಿಮಗೆ ಒಂದು ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ನಮ್ಗೆ ಸಿಕ್ಕಿದೆ. ಇದು ಒಂಥರ ತುಂಬಾ ಖುಷಿಯನ್ನು ಕೊಡ್ತದೆ. ಪೊಲೀಸ್ ಇಲಾಖೆ, ನಾನು ಪೊಲೀಸ್ ಇಲಾಖೆ ಬರಬಾರ್ದು, ಮಾಸ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಮಾಸ್ಟರ್ ಆಗಿದ್ರೆ ಬರೀ ಸ್ಕೂಲಲ್ಲೇ ಇರ್ತಾ ಇದೆ. ಇವಾಗ ಸ್ಕೂಲ್ಗೆ ಬೇಕಾದ್ರೂ ಹೋಗ್ಬೋದು, ಆಸ್ಪತ್ರೆಗೆ ಬೇಕಾದ್ರೂ ಹೋಗ್ಬೋದು, ಗ್ರಾಮ ಪಂಚಾಯತಿಗೆ ಹೋಗ್ಬೋದು. ಆಡುಮುಟ್ಟದ ಸೊಪ್ಪಿಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯವೇ. ಹಾಗಾಗಿ ನೀವೆಲ್ಲರೊಟ್ಟಿಗೆ ನಾವೆಲ್ಲ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಆದ್ರೆ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅಂತ ಹೇಳ್ಬಿಟ್ಟ ಎಲ್ರಿಗೂ ಒಳ್ಳೇದಾಗ್ಲಿ, ಭಗವಂತ ನಿಮ್ಗೆ ಎಲ್ರಿಗೂ ಸಹ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಮನೆ ಹಸ್ತಾಂತರ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ನಾನು ಇದೇ ಮೊದಲನೇ ಸಲ ಕೇಳ್ತಾನೆ ಇಲ್ಲ. ಕಳೆದ ವರ್ಷ ಕೂಡ ಉಡುಪಿ ಜಿಲ್ಲೆಯಲ್ಲಿ ಇದ್ದವಾಗ ಇಲ್ಲಿಂದ ಬಂದು ಸಹಾಯ ಹಸ್ತ ಲೋಕ ಸೇವಾ ಚಾರಿಟೇಬಲ್ ಟ್ರಸ್ಟ್ ನವರು ಅತ್ಯಂತ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಅನೇಕ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸ್ವತಃ ನಮ್ಮ ಠಾಣೆಗೆ ಬಂದು ಕೂಡ ನಮ್ ಪರಿಚಯ ಆವಾಗ್ಲೇ ಅವ್ರದ್ದು ಆಗಿದ್ದು. ನಮ್ಗ ಅನ್ಸ್ತಿತ್ತು, ಎಷ್ಟೋ ದೂರದಿಂದ ಬಂದು ಇಲ್ಲಿ ಇರ್ತಕ್ಕಂತ ಇವ್ರಿಗೆ ಜಾತಿ ಭೇದ ಧರ್ಮ ಯಾವುದೇ ಇಲ್ಲದೆ ಕೂಡ ಎಲ್ಲರಿಗೂ ಕೂಡ ಒಂದು ಸೇರಿ ಸಹಾಯ ಮಾಡ್ತಕ್ಕಂತಹ ಈ ಒಂದು ದೊಡ್ಡ ಕಾರ್ಯವನ್ನು ಈ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ನವರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಎಷ್ಟೋ ಜನರಿಗೆ ನೀವೆಲ್ಲ ಸ್ಫೂರ್ತಿದಾಯಕರಾಗಿದ್ದೀರಿ. ನಿಮ್ಮೆಲ್ಲರ ಕೆಲಸವೂ ಕೂಡ ಇನ್ನು ಹೆಚ್ಚಿನ ಕೆಲಸ ಮಾಡುವಂತ ಶಕ್ತಿ ಆ ಮಹಾಲಿಂಗೇಶ್ವರ ಸ್ವಾಮಿಯವರು ತಮ್ಗೆಲ್ಲರಿಗೂ ನೀಡ್ಲಿ. ಈ ಒಂದು ನೆರಳು ಮನೆ ಹಸ್ತಾಂತರ ಕಾರ್ಯಕ್ರಮದಂದು ನಮ್ಮೆಲ್ಲರನ್ನು ಆಗ ಏನು ಪ್ರೀತಿ ಪೂರ್ವಕವಾಗಿ ತಾವೊಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ರಿ. ತುಂಬಾ ಸಂತೋಷ ಅನ್ಸತ್ತೆ. ನಾವು ಕೂಡ ಇನ್ನು ಮುಂದೆಯೂ ಕೂಡ ಈ ರೇವತಿಯವರು ಏನಿದ್ದಾರೆ ಇಲ್ಲಿ ಸರ್ ಹೇಳಿದಾಗೆ ಅವ್ರಿಗೇನೇ ಒಂದು ಸಹಾಯ ಬೇಕಾದ್ರೂ ಕೂಡ ನಮ್ಮ ವತಿಯಿಂದ ಏನಾಗತ್ತೆ ಅದು ಖಂಡಿತವಾಗಿ ನಾವು ಮಾಡ್ಲಿಕ್ಕೆ ಬಯಸ್ತೇವೆ ಅಂತ ಹೇಳ್ತಾ, ಇದೊಂದು ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಕೆಲಸ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ದೇವರ ಆ ಶಕ್ತಿಯನ್ನು ಕೊಡ್ಲಿ ಅಂತ ಒಂದು ಬಯಸ್ತಾ ನನ್ನ ಮಾತಿಗೆ ಒಂದು ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ನಮಸ್ಕಾರಗಳು. ಅಶಕ್ತರಿಗೆ ಸಹಾಯ ನೀಡುವಂತ, ಅವರಿಗೊಂದು ನೆರಳು ನೀಡುವಂತ, ನೆರಳು ಎಂಬ ಹೆಸರಿನ ಈ ಮನೆಯನ್ನು ನೀಡುವಂತ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಈ ಮನೆಯನ್ನು ನಿರ್ಮಿಸುವ ನೆರವು ನೀಡಿದಂತ ಈ ಟ್ರಸ್ಟ್ಗೆ ಹಾಗೂ ಎಲ್ಲ ದಾನಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂತಹ ಚಾರಿಟೇಬಲ್ ಟ್ರಸ್ಟ್ ನವರು ಭಂಡಾರ್ಕರ್ ಅವರು, ಅವರ ಬಗ್ಗೆ ನಾನು ತಿಳಿದುಕೊಂಡಿದ್ದೆ ಮೊದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಕೆಲಸಗಳನ್ನು, ಲಕ್ಷಗಟ್ಟಲೆ ವೆಚ್ಚದ ಔಷಧಿಗಳನ್ನು, ಬೇರೆ ಬೇರೆ ರೀತಿಯ ವೈದ್ಯಕೀಯ ನೆರವುಗಳನ್ನು ನೀಡುತ್ತಾ ಇದ್ದಾರೆ ಅನೇಕ ವರ್ಷಗಳಿಂದ. ಅವರನ್ನು ಇವತ್ತು ಮುಖತಃ ಕಾಣುವಂತ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ನಿಮಗೂ ಸಹ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ರಾಮರಾಜ್ಯ ಖಂಡಿತ ನಿಮ್ಮಂತ ಅಧಿಕಾರಿಗಳಿದ್ರೆ ಆಗ್ತದೆ. ಯಾವುದೇ ಪೊಲಿಟಿಷಿಯನ್ಸ್ ಅಥವಾ ಬೇರೆ ಯಾವುದೇ ಸಿನಿಮಾ ನಟರಿಂದ ಖಂಡಿತ ನಮ್ಮ ದೇಶ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮಂತ ಅಧಿಕಾರಿಗಳು ಜನಸಾಮಾನ್ಯರಿಗೆ ಸಹಾಯ ಮಾಡ್ತಾ ಇದ್ರೆ ಖಂಡಿತ ರಾಮರಾಜ್ಯ ಆಗ್ತದೆ ಅಂತ ಹೇಳುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ನಿಮಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಮನೆಯಲ್ಲಿ ನೆಲೆಸುವಂತ ಕುಟುಂಬದವರಿಗೆ ದೇವರು ಸುಖ ಶಾಂತಿ ನೀಡ್ಲಿ, ಸದಾ ಅವರಿಗೆ ಯಾವುದೇ ಮುಂದಕ್ಕೆ ಕಷ್ಟ ಬರದೇ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ
ಎಲ್ಲರಿಗೂ ಇನ್ನೊಮ್ಮೆ ವಂದಿಸ್ತಾನೆ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈಗಾಗಲೇ ಸಹಾಯಸ್ಥ ಮನೋಹರ್ ಇರ್ಬೋದು, ಬೇರೆ ತಂಡದವರು ಇರ್ಬೋದು, ಮಂಗಳೂರಿಗೆ 3-4 ಸಲ ಬಂದಿದ್ದಾರೆ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದರ ಮನೆ ಕಟ್ಟಿ ಕೊಡೋದು ಮಾತ್ರ ಅಲ್ಲ, ಅದರ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಎಲ್ಲಾ ಕಡೆ ಹೋಗ್ಬೇಕಾಗ್ತದೆ. ರೇವತಿ ಅವರನ್ನು ಕರ್ಕೊಂಡು, ಅವ್ರ ಮಗಳನ್ನು ಕರ್ಕೊಂಡು 2 ಸಲ ಬಂದಿದ್ದಾರೆ. ಹಾಗೇನೆ ಅದು ಬಿಟ್ಟು 1-2-3 ಸಲ ಬಂದು ಮನೆಯದು ಪ್ರೋಗ್ರೆಸ್ ಬಗ್ಗೆ, ಅದು ಇನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಎಲ್ಲ ಬಂದು ಡಿಸ್ಕಸ್ ಮಾಡ್ತಾ ಇದ್ರು. ಮಾತ್ರ ಇವತ್ತು ಮನೆ ನೋಡುವಾಗ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಒಂಚೂರು ತಡ ಆದ್ರೂ ಕೂಡ ಒಂದು ಸುಸಜ್ಜಿತ ಮನೆಯನ್ನು ನಿರ್ಮಿಸಿ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಅಭಿನಂದನೆಗಳು ಎಲ್ಲ ತಂಡದ ಸದಸ್ಯರಿಗೆ. ಹಾಗೇನೆ ನಾವು ಬೆಳೆಯ ಜೊತೆಗೆ ಇನ್ನು ಬೇರೆ ಸಂಸ್ಥೆಗಳು ಇರ್ತದೆ, ಅವರನ್ನು ಕೂಡ ಗುರುತಿಸಿ ಗೌರವಿಸಿದ್ದು ಒಂದು ಸಂಸ್ಥೆಯ ಒಳ್ಳೆಯ ಲಕ್ಷಣ. ಯಾಕೆಂದ್ರೆ ಇದರಲ್ಲಿ ಸಮಾಜ ಸೇವೆಯಲ್ಲಿ ಕಾಂಪಿಟಿಷನ್ ಇಲ್ಲ. ಇದರಲ್ಲಿ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿದ್ರೆ ಮಾತ್ರ ಒಂದು ಅಶಕ್ತ ಕುಟುಂಬ, ಕೆಲವರು ಅಶಕ್ತರಿಗೆ ಡಿಫರೆನ್ಸ್ ಮಾಡ್ಲಿಕ್ಕೆ ಆಗ್ತದೆ ಲೈಫ್ ಅಲ್ಲಿ. ಹಾಗೇನೆ ನೀವು ನೋಡಿರ್ಬೋದು, ರೇವತಿ ಮತ್ತು ಅವರ ಮಗಳು ಒಂದು ಗಂಡ ತೀರಿದ ಹೆಂಗಸಾಗಿ ಅವರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಒಂದು ಹುಡುಕಿ ಅವರಿಗೊಂದು ಲೈಫ್ ಅಲ್ಲಿ ನಾವೇನ್ ಹೇಳ್ತೇವೆ, ಮೇಡ್ ಅ ಪಾಸಿಟಿವ್ ಡಿಫರೆನ್ಸ್ ಇನ್ ಅವರ್ ಲೈಫ್. ಸೊ ಅದು ಇವತ್ತು ಆಗಿದೆ ಅಂತ ನಾನು ಅನ್ಸ್ಕೊಳ್ತೇನೆ. ಹಾಗೇನೆ ಅವರು ಮುಂದೆ ಕೂಡ ಅವರ ಜೀವನ ಒಳ್ಳೇದಾಗ್ಲಿ, ಆ ದೇವರವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಈ ಮನೆಯನ್ನು ಇನ್ನಷ್ಟು ಅವರು ದೊಡ್ಡದಾಗಿ ಮಾಡ್ಲಿ ಅಂತ ನಾನು ಹಾರೈಸಿ ಈ ಒಂದು ಕಾರ್ಯಕ್ರಮದ ಆಹ್ವಾನಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಹ ಶುಭ ಕೊಡ್ತಾ ಇದ್ದೀನಿ. ಹಾಗೆ ಈ ಮನೆಯಲ್ಲಿ ವಾಸಿಸುವ ರೇವತಿ ಅವರಿಗೂ ಸಹ ಈ ಮನೆಯಲ್ಲಿ ಒಳ್ಳೆಯ ಸಮೃದ್ಧಿ ಸಿಗ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಅದಲ್ಲದೆ ಇವತ್ತು ಇಲ್ಲಿ ಬರಲು ನಿಮ್ಮೆಲ್ಲರ ಆಶೀರ್ವಾದ, ಈ ನನ್ನ ಸ್ನೇಹಿತರಾದ ಮನೋಹರನ್ನ ತುಂಬಾ ಸಲ ಫೋನ್ ಮಾಡ್ತಾರೆ ನಮ್ಮ ಕಾರ್ಯವೈಖರಿಗೆ. ಅವರು ಸಹ ಇಂಥ ಒಂದು ಯೋಜನೆಯನ್ನು ಮಾಡ್ಲಿಕ್ಕೆ ತುಂಬಾ ಖರ್ಚು ಸುಮಾರು 6-7 ಲಕ್ಷ ರೂಪಾಯಿ ಆಗಿರ್ಬೋದು. ಅಂತ ಒಂದು ಧನ ಸಹಾಯ ಎಲ್ಲ ಜನಗಳು ಇಂಥ ಒಂದು ಸೇವಾ ಲೋಕಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹ ನಾನು ವಂದಿಸ್ತಾ ಇದ್ದೇನೆ. ಅದರಲ್ಲಿ ಸಹ ಮನೋಹರ್ ಅವರ ಈ ಕಾರ್ಯವೈಖರಿಗೆ ಇನ್ನಷ್ಟು ಜನಗಳು ಕೈ ಜೋಡಿಸಬೇಕು. ಯಾಕೆಂದ್ರೆ ಇಂತ ಒಂದು ಕಷ್ಟದಲ್ಲಿರುವ ಮನೆಗಳಿಗೆಲ್ಲ ಇವರು ಚಿಕ್ಕದಾಗಿ ಒಂದು ಮನೆ ಮಾಡಿಕೊಟ್ಟು ಇವರಿಗೆ ಎಲ್ಲರೂ ಸಹ ಆಶೀರ್ವಾದಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾ ಈ ಮನೆ ಹತ್ರ ಬರ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ, ಯಾಕೆಂದ್ರೆ ಎಲ್ಲ ತಾಯಂದಿರು ಅಣ್ಣಂದಿರ ಆಶೀರ್ವಾದ ಇದ್ದಿದ್ರಿಂದ ನಾ ಈ ಮಟ್ಟಕ್ಕೆ ಬರ್ಲಿಕ್ಕೆ ಆಯ್ತು. ಯಾಕೆಂದ್ರೆ ನಾನ್ ಮಾಡುವ ಕೆಲಸ ನಿಮಗೆಲ್ಲರಿಗೂ ಗೊತ್ತಿದೆ, ನೀರಲ್ಲಿರೋದು. ನೀರಲ್ಲಿ ಹೋದ್ರೆ ಒಂದು ಸಲ ಮೇಲ್ ಬರ್ಬೇಕಾದ್ರೆ ಸಮಸ್ತ ಜನತೆಯ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅದ್ರಲ್ಲಿ ನಮ್ಮ ಟೀಮಿನ ಎಲ್ಲ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕೆಂದ್ರೆ ನಮ್ಮ ಟೀಮಿನ ಸದಸ್ಯರು ಇಲ್ಲದಿದ್ರೆ ನಂಗೆ ನೀರಲ್ಲಿ ಮೇಲ್ ಬರ್ಲಿಕ್ಕೆ ಆಗಲ್ಲ. ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಇಂತ ಒಂದು ಮನೆ ಹಸ್ತಾಂತರ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮ್ಮೆಲ್ಲರಿಗೂ ನಾನು ಶುಭ ಕೋರ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನಿ ನಮ್ಮ ಸಹಾಯ ಹಸ್ತ ಟ್ರಸ್ಟ್ ದ ಪ್ಲೇಸ್ ಇಡುಲ್ಲ ಸಹಾಯ ಹಸ್ತ ಏತುಂಜಿ ಪೊರ್ಲು ದಪ್ಪುದರತೆ ಉಪಕಾರ ಮಲ್ಪುನ ಕೈ ಆ ಪುದರ್ಗ್ ಇನಿ ಸಾರ್ಥಕ ಆಂಡ್ ಅಕುಲನ ಕನ ಇನಿ ನೆರವೇರುನ ಕ್ಷಣ ಅಂಚನೆ ರೇವತಿಯ ಮಗಲ ಖುಷಿತ ದಿನ ಆರು ದೇವರಡ ಇಂಕೊಂಚಿ ಇಲ್ಲ ಓಡು ನಟ್ಟೊಂದಿದ್ದೀರು ಅಪ್ಪಗ ಅರಿಗ ದೇವರು ಸಹಾಯ ಹಸ್ತದ ಮುಖೇನ ನೆರಳಾದು ಉಂಟಿಯರು ಅಂಚನೆ ಸಾಧಕರಿಗ ಸನ್ಮಾನಲ ಮಂತಿರ ಐಟ್ ಯಾನಲ ಒಂಜಿ ಮುಲುಪ್ಪುನ ಸಾಧಕರನ ಎದುರು ಎನ್ನ ದಾಲ ಇಜ್ಜಿ ಅಂಚೆ ಅರ್ಜುನ್ ಸರ್ನ ತೂಂಡ ಆರು ಮಲ್ಪುನ ಬೇಲೆನ್ ಮಾತ ತೂಂಡ ಎನ್ನ ದಾಲ ಇಜ್ಜಿ ಯಾನ ಕಾಲಿ ಒಂಜಿ ಹಿನ್ನೆಲೆ ಧ್ವನಿ ಅಂಚನೆ ಈಶ್ವರ್ ಸರ್ ತೂಂಡಲ ಅಂಚನೆ ಅರ್ನ ಎದುರು ಎನ್ನ ಮಾತ ದಾಲ ಇಜ್ಜಿ ಅನ್ ಒಂಜಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆಕ್ಟರ್ ಆತೆ ಎಂಕ್ 10 ಊರುಡು 10 ಸನ್ಮಾನ ಅಂಡಲ 800 ಅಪಿನ ಒಂಜಿ ಸನ್ಮಾನನೆ ಎಂಕ್ ಮಲ್ಲ ಅಂಚನೆ ಇನಿ ಎಂಕ್ ಸಹಾಯ ಹಸ್ತ ಟೀಮ್ ದಕ್ಕಲ್ ಮಾತ ಸೇದು ಮಾನಾದಿಗೆ ಮಂತಾರೆ ನಿಕುಲೆಗ್ ಎನ್ನ ಉಡಲದಿಂಜಿ ಸೊಲ್ಮೆಲು. ನಮ್ಮ ಜೊತೆ ರೇವತಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಶ್ರೇಷ್ಠದಾಗ್ಲಿ ಎಂಕ್ ಪೂರ ಮಂತು ಕೊರ್ನೆ ಮಸ್ತ್ ಜನ ಉಪಕಾರ ಆತೇರದೆಟ್ಟು ಹೆಚ್ಚ ಮಂತನೆ ಮನೋರನೆ ಇನ್ನು ಸಹಾಯ ಹಸ್ತ ಲೋಕ ಸೇವಾ ಚಾರಿಟೇಬಲ್ ಟ್ರಸ್ಟ್ ಕ್ಲಿನಿಕ್ಲೆ ಒಂಜಿ ಮನೆ ನಿರ್ಮಾಣ ಆಯ್ತ ಬಗ್ಗೆ ದಾದ ಪಂಡ್ಬರ್ ಅವಿ ನಿನ್ನ ಪೂರ ಪೂರಾಗ್ಲಿ ಮನೆ ನಿರ್ಮಾಣ ಮಂತು ಕೊರ್ನೆ ಒಟ್ಟಾರೆ ಖುಷಿ ಉಂಟು ಎಂಗ್ ಖುಷಿ ಉಂಡು ಪಂಡ ಎಂಕ್ಲೊಂಜಿ ಅಂಚಿನೊಂಜಿ ಹೇಗೆ ಬೋಡು
ಮಂತು ಕೊರ್ಪು ನಂಜಿ ಆಗ್ಲಿಗೂ ಮಂತು ಕೊಯ್ಯರು ಇನ್ನು ಇರ್ನೊಟ್ಟಿಗೆ ಏರ್ ಮಾತಾವಲ್ಲ ಮಗಳು ಒಂಜಿ ಏನೂರು ಜನ ಇಪ್ಪನೆ ಕಂಡನ್ ತೀರ್ದ 5 ವರ್ಷ ಅಂಡು ಇಲ್ಚಿರು ಬಾಲ್ಯದಾದ ಮಂತ ಬಾಲ ಓದೊಂದು ಮನೆ ಕ್ಲಾಸ್ ಜೂನಿಯರ್ ಕೊಂಬಟ್ಟು ನಮ್ಮ ಜೊತೆ ಸಹಾಯಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇದರ ಕಾರ್ಯದರ್ಶಿ ಆಗಿರುವ ಮನೋಹರ್ ಹಾಗೂ ಗೌರವಾಧ್ಯಕ್ಷರಾಗಿರುವಂತ ಉದಯ್ ಅರ್ಜುನ್ಗುಳಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈ ಒಂದು ನೆರಳು ಅನ್ನುವಂಥ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲಾಗಿ ಒಂದು ಸಂಪೂರ್ಣ ಮನೆ ನಿರ್ಮಾಣ ಮಾಡಿದ್ದು ಇದೆ. ಇದಕ್ಕೆ ಮುಂಚೆ ಮಾಡ್ತಿದ್ದೆವು, ತುಂಬ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಮನೆ ವಿಚಾರದಲ್ಲಿ ಅಂದರೆ ಧನ ಸಹಾಯ, ಬಡವರು ಎಲ್ಲಾದರೂ ಮನೆ ನಿರ್ಮಾಣ ಮಾಡುವಾಗ ಧನ ಸಹಾಯ ಇಲ್ಲಾಂದರೆ ಸಿಮೆಂಟ್ ಶೀಟ್ ಈ ರೀತಿ ಒದಗಿಸ್ತಿದ್ದೆವು. ಇದೊಂದು ಬಡ ಕುಟುಂಬ, ಯಾರಿಲ್ಲ, ಗಂಡ ತೀರಿ ಹೋಗಿ ಒಂದು 5 ವರ್ಷ ಆಯಿತು, ಜಾಗ ಕೂಡ ಇಲ್ಲ ಇಲ್ಲಿ ನಾವು ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಇವರಿದ್ದಾರೆ ಚಂದ್ರಶೇಖರ್ ನಾಯ್ಕ ಅಂತೇಳಿ, ಅವರೊಂದು ಜಾಗ ಕೂಡ ಕೊಟ್ಟಿದ್ದಾರೆ, ಅಲ್ಪ ಮೊತ್ತಕ್ಕೆ ಕೊಟ್ಟಿದ್ದಾರೆ. ಈ ಜಾಗವನ್ನು ಪಡ್ಕೊಂಡು ನಾವು ಮನೆ ನಿರ್ಮಾಣ ಮಾಡಿ, ಅಂದರೆ ನಾವೊಂದು ಸೇತುವೆ ಅಷ್ಟೇ, ಇಲ್ಲಿ ಸಹಾಯಸ್ಥ ಲೋಕಸೇವಾ ಟ್ರಸ್ಟ್ ಒಂದು ಸೇತುವೆ ನಾವು ನಿಂತು ಮಾಡಿಸಿದ್ದೇವೆ. ತುಂಬ ಜನ ದಾನಿಗಳು ನಮಗೆ, ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅರ್ಜುನ್ ಭಂಡಾರ್ಕರ್, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ತುಂಬ ಇದು ಮಾಡಿದ್ದಾರೆ. ಸ್ವರ್ಣ ಸಂಜೀನಿ ಅವರು, ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ನವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸರ್, ಇನ್ನು ಟ್ರಸ್ಟ್ನ ಬಗ್ಗೆ ಹೇಳೋದಿದ್ರೆ? ನಮಸ್ಕಾರ. ಟ್ರಸ್ಟ್ನ ಬಗ್ಗೆ ಹೇಳಬೇಕು ಅಂದರೆ ಇದು 7ನೇ ವರ್ಷ ಟ್ರಸ್ಟ್ ರೂಪೀಕರಣ ಆಗಿ ಪುತ್ತೂರು ಒಂದು ಕೇಂದ್ರ ಆಗಿದ್ದುಕೊಂಡು ರಿಜಿಸ್ಟರ್ ಮಾಡಿಪಟ್ಟು 7 ವರ್ಷ ಆಯಿತು. ಸಹಾಯ ಹಸ್ತ ಲೋಕಸೇವಾ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟನ್ನು 2018 ಫೆಬ್ರವರಿಯಲ್ಲಿ ರಿಜಿಸ್ಟ್ರಿ ಮಾಡಿದ್ದೇವೆ. ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೋದು ಟ್ರಸ್ಟ್ ನಿರ್ಮಾಣ. ಯಾಕೆಂದರೆ ನಮ್ಮಲ್ಲಿ ಈ ಟ್ರಸ್ಟ್ನಲ್ಲಿ ಯಾರು ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಎಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ದೈನಂದಿನ ಸಂಬಳದಲ್ಲಿ ಜೀವನ ಮಾಡುವಂಥ ವ್ಯಕ್ತಿಗಳಿಂದ ಒಂದು ರೂಪೀಕರಣ ಆದ್ದು. ಶ್ರೀಯುತ ಸತ್ಯನಾರಾಯಣ ಭಟ್ ಅಂತ ಇದ್ದಾರೆ, ಅವರು ಸನ್ಯಾಸಿ ಗುಡ್ಡೆ ಕುಂಬ್ರದ ಸಮೀಪದಲ್ಲಿ. ಅವರು ಇದಕ್ಕೆ ಟ್ರಸ್ಟನ್ನು ರೂಪೀಕರಿಸುವುದಕ್ಕೆ ನೇತೃತ್ವ ಕೊಟ್ಟವರು. ಸೊ ಆ ಟೈಮಲ್ಲಿ ಸ್ವತಃ ನಾನೇ ನಮಗೆ ಬೇಡ ಇದು ಟ್ರಸ್ಟು, ನಮಗೆ ಇದು ಕಷ್ಟ, ಮುಂದುವರಿಸಲಿಕ್ಕೆ ಕಷ್ಟ ಅಂತ ಹೇಳುವಂಥ ಒಂದು ವಿಚಾರವನ್ನು ನಾನು ಹಲವು ಸಾರಿ ಅವರಲ್ಲಿ ಹೇಳಿದ್ದೆ. ಬಟ್ ಏನಾಯಿತು ಅಂದರೆ ನಾವು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅಂತ ಹೇಳುವಂತಹ ಒಂದು ವರ್ಗದಲ್ಲಿ ಬರುವಂಥ ಜನರಾಗಿರುವುದರಿಂದ ನಮಗೆ ಆವಾಗ ಕಷ್ಟಗಳು, ಅನಾರೋಗ್ಯಗಳು, ಮಕ್ಕಳ ಶಾಲೆಯ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಇರುವಂಥ ಜನರ ಸಂಪರ್ಕದಲ್ಲಿ ಇದ್ದವರು ನಾವು. ಸೊ ಇದನ್ನೆಲ್ಲ ನೋಡುವಾಗ ಮತ್ತು ಇನ್ನೊಂದು ವಿಶೇಷವಾಗಿ ಅಂತ ಹೇಳಿದರೆ ಒಂದು ಈ ಕುಕ್ಕಿಂಗ್ ಫೀಲ್ಡ್ ಬಹಳ ಒಂದು ನಾವು ಮನಗಂಡಾಗೆ ಎಲ್ಲ ಕೆಲಸಗಳಲ್ಲಿಯೂ ಅದರದ್ದೇ ಆದ ಕಷ್ಟ ಇದೆ. ಬಟ್ ಅಡುಗೆ ಫೀಲ್ಡಲ್ಲಿ ರಾತ್ರಿ ಹಗಲು ದುಡಿಬೇಕು, ಇದ್ದ ದಿನ ಹೋದರೆ ಆಯಿತು, ಇಲ್ಲಾಂದರೆ ಇಲ್ಲ. ಆ ಟೈಮಲ್ಲಿ ಸ್ವಲ್ಪ ಬೆಂಕಿದಾಗಿ ಮತ್ತು ಕುದಿಯುವ ಎಣ್ಣೆದಾಗಿ ಹೀಗೆಲ್ಲ ಸ್ವಲ್ಪ ನಮಗೆ ಸಮಸ್ಯೆಗಳದು. ಆ ಸಂದರ್ಭದಲ್ಲಿ ನಾನು ಸಹಾಯ ಮಾಡಬೇಕು ಅಂತೇಳಿ ನಾವು ಹೊರಟಾಗ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾರಿಗಾದ್ರೂ ಸಹಾಯ ನಮ್ಮಂಥವರಿಗೆ ಸಹಾಯ ಮಾಡಬೇಕು ಅಂತ ಹೊರಟಾಗ ನಮಗಿಂತ ಕಷ್ಟದಲ್ಲಿರುವ ಜನರ ನಮ್ಮ ಕಣ್ಣ ಮುಂದೆ ಗೋಚರಿಸಿದರು. ಸೊ ಅದೇನಾಯಿತು ಅಂದರೆ ಸಾರ್ವಜನಿಕವಾಗಿ ಎಲ್ಲಿ ಯಾರಿಗೆ ಏನೇ ಕಷ್ಟ ಆದರೂ ಕೂಡ ಸಹಾಯ ಹಸ್ತ ಚಾರಿಟೇಬಲ್ ಟ್ರಸ್ಟ್ನ ಜನರ ಇತಿಮಿತಿಯ ಒಳಗಡೆ ಇದ್ದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾವುದೆಲ್ಲ ದಾಖಲೆಗಳು ಬೇಕು, ಜೆನ್ಯೂನ್ ಆಗಿರಬೇಕಾದಂತಹ ಒಂದು ಟ್ರಸ್ಟ್ ಹೇಗಿರಬೇಕು ಅಂತ ಕೇಳಿದರೆ ಆ ಮಟ್ಟದಲ್ಲಿ ನಾವು ಇದನ್ನು ಸ್ವತಃ ನಾವು ಅದನ್ನು ಏನಂದರೆ ಮನಗೊಂಡುಕೊಂಡು ಇನ್ನು ಯೂಟ್ಯೂಬಲ್ಲೋ ಅಥವಾ ಇನ್ನು ಬೇರೆ ಬೇರೆ ಇವರಲ್ಲಿ ಇದು ಮಾಡಿಕೊಂಡು ನಾವು ಏನು ಆಗಬೇಕು ಅದನ್ನು ನಾನು ಈ ಥರ ಅಂತೇಳಿ ಹೇಳುವಾಗ ತುಂಬ ನಮ್ಮ ಒಟ್ಟಿಗೆ ನಿಂತವರು ಮನೋಹರ್ ಪೂಜಾರಿಯವರು, ಕಾರ್ಯದರ್ಶಿಯವರು. ನಾನು ಏನು ಹೇಳ್ತೇನೆ ಅದನ್ನು ಮರುದಿವಸ ಅವರು ಹೋಗಿ ಮಾಡಾಗ್ತದೆ. ಸೊ ಅಂಥ ಒಂದು ಚುರುಕುತನದಿಂದ ಓಡಾಡೋ ಒಬ್ಬ ಮನೋಹರ್ ಪೂಜಾರಿಯವರು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಮತ್ತು ಕೂಡ ನಮ್ಮ ಬೆಳವಣಿಗೆ ಆಗ್ತಾ ಉಂಟು.
ನೋಡಿದ್ರಲ್ಲ, ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕರ್ನಾಟಕ ಇವರಿಂದ ನೆರಳು ಅನ್ನುವಂಥ ಮನೆಯನ್ನ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಮಾಡಿದ್ರು. ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಸಹಾಯ ಹಸ್ತ ಲೋಕಸೇವಾ ಚಾರಿಟೇಬಲ್ ಟ್ರಸ್ಟ್ ಇವರು. ಇನ್ನು ಈಶ್ವರ್ ಮಲ್ಪೆಯವರ ಮುಖಾಂತರವಾಗಿ ನೆರಳು ಅನ್ನುವಂಥ ಮನೆ ಶ್ರೀಮತಿ ರೇವತಿ ಅವರಿಗೆ ಹಸ್ತಾಂತರ ಕೂಡಗೊಂಡಿದೆ. ಒಂದೊಳ್ಳೆ ರೀತಿಯಾದ ಸಮಾಜಕ್ಕೆ ಒಂದೊಳ್ಳೆ ರೀತಿಯಾದ ಸಂದೇಶವನ್ನ ಕೊಡುವಂತ ಕಾರ್ಯವನ್ನ ಈ ಒಂದು ಟ್ರಸ್ಟ್ ಮಾಡಿಕೊಂಡು ಬಂದಿದೆ. ಇನ್ನೂ ಅವರಿಂದ ಈ ಒಂದು ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀಲಿ ಅಂತ ನಾವು ಆಚಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಝೂಮ್ ಇನ್ ಟಿವಿ, ಸದಾ ನಿಮ್ಮೊಂದಿಗೆ.